ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಅಧ್ಯಾಯ 10 ದ್ರೋಣರ ಪಾತ್ರದ ಪರಿಚಯದ ಮುಂದುವರೆದ 3ನೆಯ ಭಾಗ. ದ್ರೋಣ ತನ್ನ ದುರಂತಕ್ಕೆ ತಾನೇ ಕಾರಣನಾದನೆಂಬುದೇ ವ್ಯಾಸದರ್ಶನ. ತ್ರಿಪದನಿಂದ ಅಪಮಾನಿತನಾದ ಮೇಲೆ ಭೀಷ್ಮರ ಆಶ್ರಯವನ್ನು ದ್ರೋಣ ಪಡೆದ. ಆಟವಾಡುತ್ತಿದ್ದ ರಾಜಕುಮಾರ ಭೇಟಿ ದ್ರೋಣನಿಗೆ ಆದದ್ದು ಹೀಗೆ. ಹಸ್ತಿನಾವತಿಗೆ ಬಂದ ಮೇಲೆ ದ್ರೋಣ ಗುಟ್ಟಾಗಿ ಕೃಪನ ಮನೆಯಲ್ಲಿ ಆಶ್ರಯ ಪಡೆದು ಆದಿಪರ್ವದ 130ನೇ ಅಧ್ಯಾಯ 14ನೇ ಶ್ಲೋಕ. ಅಶ್ವತ್ಥಾಮ ತನ್ನ ಸೋದರ ಮಾವ ಕೃಪನ ಜೊತೆಯಲ್ಲಿರುತ್ತಾ ಪಾಂಡವರ ಶಿಕ್ಷಣದಲ್ಲಿ ತಾನು ಆಗಾಗ ಗುರುವಾಗಿರುತ್ತಿದ್ದ. ಅದೆಲ್ಲ ಜನರಿಗೆ ತಿಳಿಯದು. ನಾ ಬುದ್ಧ್ಯತ ತಂ ಜನಾಃ. ಕೌರವ ಪಾಂಡವ ರಾಜಪುತ್ರರು ಒಂದು ದಿನ ಚೆಂಡು ದಾಂಡು ಹಿಡಿದು ಆಟ ಆಡುತ್ತಾ ಒಂದು ಉಪಮಾನಕ್ಕೆ ಬರುತ್ತಾರೆ. ಕ್ರಿಕೆಟ್ಟಿನಲ್ಲಿ ಬಳಸುವಂತಹ ದಾಂಡು ಅಂದೇ ಭಾರತದಲ್ಲಿ ಬಳಕೆಯಲ್ಲಿದ್ದುದು ವೀಟ ಎನ್ನುತ್ತಿದ್ದರು. ಅಲ್ಲಿದ್ದ ಬಾವಿಯೊಂದರಲ್ಲಿ ಒಬ್ಬನ ದಾಂಡು ಬಿದ್ದು ಅದನ್ನೆತ್ತಲು ಕುಮಾರರು ಮಾಡಿದ ಯತ್ನವೆಲ್ಲ ವ್ಯರ್ಥವಾಗುತ್ತದೆ. ತಲೆ ಬೆಳ್ಳಗಾದ ಕೃಶಾಂಗನಾದ ಕಪ್ಪು ಬಣ್ಣದ ಬ್ರಾಹ್ಮಣನೊಬ್ಬ ಅಲ್ಲೇ ಅಗ್ನಿಹೋತ್ರ ಮಾಡುತ್ತಿದ್ದುದು ಕಣ್ಣಿಗೆ ಬೀಳುತ್ತದೆ. ಟಿವಿಯಲ್ಲಿರುವ ದ್ರೋಣ ಸ್ಥೂಲಕಾಯನೂ ಆಗ ತಲೆ ಬೆಳ್ಳಗಾಗದವನೂ ಆಗಿದ್ದನೆಂದು ತೋರಿಸಿದ್ದು ಸರಿಯಾಗಿರುವುದಿಲ್ಲ. ರಾಜಕೀಯಕ್ಕೆ ಬೀಳುವ ಮುಂಚೆ ದ್ರೋಣನಿಗೆ ಅಗ್ನಿಹೋತ್ರಕ್ಕೆ ಬೇಕಾದಷ್ಟು ವೇಳೆ ಇತ್ತು. ಇವನನ್ನು ಸುತ್ತುವರೆದು ಕುಮಾರರು ಸಹಾಯ ಯಾಚಿಸುತ್ತಾರೆ. ಜಾಣನಾದ ದ್ರೋಣ ಅವರಿಗೆ ಹೇಳುತ್ತಾನೆ, ಏನಿದು, ಭರತ ವಂಶದಲ್ಲಿ ಹುಟ್ಟಿಯೂ ಇಷ್ಟು ಶಸ್ತ್ರಾಸ್ತ್ರ ಕಲಿತು ಒಂದು ದಾಂಡನ್ನು ಬಾವಿಯಿಂದ ಹೊರತೆಗೆಯುವುದು ನಿಮಗಾಗಲಿಲ್ಲವೆಂದರೆ ನಿಮ್ಮ ಕ್ಷಾತ್ರ ಸಿದ್ಧಿಗೆ ಧಿಕ್ಕಾರವಿರಬೇಕು. ಇಷ್ಟೇಯೇ ನೀವು ಕಲಿತಿರುವುದು? ಇಗೋ ಈ ಉಂಗುರವನ್ನೂ ಬಾವಿಯಲ್ಲಿ ಹಾಕಿ ಇದರೊಡನೆ ನಿಮ್ಮ ದಾಂಡನ್ನೂ ಹೊರತೆಗೆಯುವೆ, ನೋಡುತ್ತೀರಿ ಎಂದವನೇ. ಆದರೆ ಅದಕ್ಕೆ ಪ್ರತಿಫಲ ರೂಪದಲ್ಲಿ ನೀವು ನನಗೆ ಊಟ ಹಾಕಬೇಕು ಎಂದು ನಿರ್ಬಂಧಿಸುತ್ತಾನೆ. ಆಮೇಲೆ ತನ್ನ ಉಂಗುರವನ್ನು ಆ ಹಾಳು ಬಾವಿಯಲ್ಲಿ ಹಾಕಿ ದರ್ಭೆಗಳ ಒಂದು ಮುಷ್ಟಿಯನ್ನು ಅಸ್ತ್ರದಿಂದ ಅಭಿಮಂತ್ರಿಸಿ ಬಾವಿಯೊಳಗೆಸೆಯಲು ಅದು ಅವೆರಡನ್ನು ಸೆಳೆದುಕೊಂಡು ಹೊರಬರುವ ವಿಸ್ಮಯಕ್ಕೆ ಕುಮಾರರು ಚಕಿತರಾಗುತ್ತಾರೆ. ನಮ್ಮ ಗುರು ಕೃಪಾಚಾರ್ಯ ಒಪ್ಪಿದರೆ ನಿಮಗೆ ಶಾಶ್ವತವಾದ ಭಿಕ್ಷೆ ಅರಮನೆಯಲ್ಲಿ ದೊರಕುತ್ತದೆ ಎಂದು ಧರ್ಮರಾಜ ಹೇಳುತ್ತಾನೆ. ಭೀಷ್ಮನಿಗೆ ತನ್ನ ರೂಪ ಪರಿಚಯವನ್ನು ಗುಣವನ್ನು ತಿಳಿಸುವಂತೆ ದ್ರೋಣ ಹೇಳಿ ಕಳುಹುತ್ತಾನೆ. ರಹಸ್ಯವಾಗಿ ಕೃಪನ ಮನೆಯಲ್ಲಿ ವಾಸಿಸುತ್ತಾ ಅರಮನೆಯ ಪ್ರವೇಶಕ್ಕೆ ಸದವಕಾಶ ಕಾಯುತ್ತಾ ಇದ್ದ ದ್ರೋಣನಿಗೆ ಈ ತಂತ್ರದಿಂದ ಆ ಆಸೆ ಕೈಗೂಡಿತು. ಇವನು ದ್ರೋಣನೇ ಎಂದರಿತ ಭೀಷ್ಮ ಅವನನ್ನು ಕರೆಸಿ ಅವನ ಅಪಮಾನದ ಕಥೆಯನ್ನೆಲ್ಲ ಕೇಳಿಕೊಂಡು ಅವನಿಗೆ ಕುಮಾರರನ್ನು ಒಪ್ಪಿಸುತ್ತಾನೆ. ನೀನಿನ್ನು ಹೊಟ್ಟೆಪಾಡಿಗೆ ಯಾರೊಡನೆಯೂ ಹೋರಾಡುವ ಅವಶ್ಯವಿಲ್ಲ. ನಿನ್ನ ವಿದ್ಯೆಯನ್ನು ಈ ಮಕ್ಕಳಿಗೆ ಉಪದೇಶಿಸು. ಬೇಕಾದ ಭೋಗಗಳನ್ನು ಅರಮನೆಯಲ್ಲಿ ಅನುಭವಿಸುತ್ತಿರು. ಕುರುವಂಶದ ಹಣವೆಲ್ಲ ಇನ್ನು ನಿನ್ನದೇ, ರಾಜ್ಯವೂ ಸಹ ಎಂದ ಭೀಷ್ಮ ದ್ರೋಣನ ಇಷ್ಟಾರ್ಥವನ್ನೇ ಕೈಗೂಡಿಸಿದ. ಮೊದಲ ಯಶಸ್ಸಿನಿಂದ ಹಿಗ್ಗಿದ ದ್ರೋಣ ದೃಪದನನ್ನು ಬೊಗ್ಗು ಬಡೆದ ಮುಂದಿನ ಕಥೆ ವಿದಿತವಿದೆ. ಅರ್ಜುನನನ್ನು ಮಹಾವೀರನನ್ನಾಗಿ ತಯಾರು ಮಾಡಿ ಅವನಿಂದ ದೃಪದನನ್ನು ಹಿಡಿದೆಳೆದರಿಸಿ ಸಮಾನರಲ್ಲಿ ಮಾತ್ರ ಮೈತ್ರಿ ಎಂದು ಹಿಂದೆ ಚುಚ್ಚು ಮಾತಾಡಿದ ದೃಪದನ ಅರ್ಧ ರಾಜ್ಯವನ್ನು ಕಸಿದುಕೊಂಡು ಈಗ ಸಮವಾಗಿದ್ದೇವೆ, ನಿನಗೆ ಬೇಡವಾದರೂ ಮೈತ್ರಿ ನನಗೆ ಬೇಕು, ಜೀವದಾನ ಮಾಡಿದ್ದೇನೆ,
ಹೋಗು ಎಂದು ಅವನನ್ನು ಛೀಮಾರಿ ಹಾಕಿ ಅಟ್ಟಿದ. ಕ್ಷಾತ್ರವಿರದ ಬ್ರಾಹ್ಮಣನಿಗೆ ಇಷ್ಟು ಕ್ಷಾತ್ರ ಬುದ್ಧಿ ಇರಬೇಕಾದರೆ ಆ ಹುಳಿಯಲ್ಲಿಯೇ ಹುಟ್ಟಿ ಆ ಕ್ಷಾತ್ರವನ್ನೇ ಧರ್ಮದ ಗುಣವಾಗಿ ಹೊಂದಿದ ದೃಪದ ಇದನ್ನು ಮರೆತಾನೆ. ಸೇಡು ತೀರಿಸಿಕೊಳ್ಳಲೆಂದೇ ತಪಸ್ಸು ಮಾಡಿ ಹೋಮ ಮಾಡಿ ಅಗ್ನಿಕುಂಡದಲ್ಲಿ ದುಷ್ಟದ್ಯುಮ್ನನೆಂಬ ಮಗನನ್ನು ಪಡೆದ. ಇವನ ಕೈಲಿ ದ್ರೋಣ ಮರಣ ಎಂದು ಅಶರೀರವಾಣಿ ಹೇಳಿತು. ಮಗನ ಬೆನ್ನಿಗೆ ಮಗಳೂ ಅಗ್ನಿಯಲ್ಲಿ ಜನಿಸಿದಳು. ಅವಳೇ ದ್ರೌಪದಿ. ದೃಪದ ಯೋಚಿಸಿದ, ದ್ರೋಣ ಶಿಷ್ಯ ಅರ್ಜುನನೇ ತನ್ನ ಅಳಿಯ ಆದರೆ ದ್ರೋಣ ಗರ್ವ ಭಂಗಕ್ಕೆ ಉಪಕರಣವಾದಾನು ಎಂದು ಅವನಿಗೆ ಮಾತ್ರ ಬಗ್ಗುವ ಮತ್ಸ್ಯಯಂತ್ರವನ್ನೇ ವೀರ್ಯ ಶುಲ್ಕವನ್ನಾಗಿ ದ್ರೌಪದಿ ವಿವಾಹಕ್ಕೆ ಇಟ್ಟುದು ಇದಕ್ಕಾಗಿಯೇ. ವಾರಣಾವತದ ಬೆಂಕಿಯಲ್ಲಿ ಪಾಂಡವರು ಸತ್ತೇ ಹೋದರೆಂಬ ಸುಳ್ಳು ವದಂತಿಗೆ ನಿಜವಾಗಿ ಮನಕರಗಿ ಅತ್ತವನು ದೃಪದ. ಅದರಲ್ಲಿ ಸ್ವಾರ್ಥವೂ ಇದ್ದಿತು. ವಿಧಿ ದೃಪದನ ಇಷ್ಟಾರ್ಥ ಕೈಗೂಡಿತು. ದ್ರೌಪದಿ ಪಾಂಡವ ಪತ್ನಿಯಾದಳು. ದೃಪದನಿಗೆ ಸದಾಶ್ರಯವೂ ಪಾಂಡವರಿಗೆ ಹಿರಿಯನ ರಕ್ಷೆಯೂ ದೊರಕಿದವು. ದೃಷ್ಟದ್ಯುಮ್ನ ದ್ರೋಣನಲ್ಲಿಯೇ ವಿದ್ಯಾಭ್ಯಾಸಕ್ಕೆ ಬಂದ. ದ್ರೋಣ ಅವನನ್ನು ಶತ್ರುವಿನ ಮಗನೆಂದೆಣಿಸದೆ ಹಠ ತೀರಿದ್ದರಿಂದ ಹಳೆಯದು ಹಗೆತನ ಮರೆತು ಹೃದಯಪೂರ್ವಕವಾಗಿಯೇ ವಿದ್ಯೆಯನ್ನು ಧಾರೆಯೆರೆದ. ಆ ಕಾಲದ ರೀತಿ ನೀತಿಯೂ ಹಾಗಿತ್ತು. ವಿದ್ಯೆಗೆ ಬಂದವನಿಗೆ ಇಲ್ಲ ಎನ್ನಲು ದ್ರೋಣನಲ್ಲಿ ಸಮರ್ಥ ಕಾರಣವೂ ಇರಲಿಲ್ಲ. ದ್ರೋಣ ಮರೆತ ಪ್ರಸಂಗವನ್ನು ದೃಪದನೋ ಅವನ ಪುತ್ರರೋ ಮರೆಯಲಿಲ್ಲ. ತನ್ನ ಪ್ರಿಯ ಶಿಷ್ಯನಿಗೆ ಹಳೆಯ ಶತ್ರುವಿನ ಸಂಬಂಧ ಏರ್ಪಟ್ಟದ್ದಕ್ಕೆ ದ್ರೋಣ ಸಿಡಿಮಿಡಿ ಗುಟ್ಟಲಿಲ್ಲವೇ? ಇದು ಅವನಿಗೆ ಸಮ್ಮತವಾಯಿತೆ ಎಂಬುದಕ್ಕೆ ಮಹಾಭಾರತ ಸ್ಪಷ್ಟವಾಗಿ ಉತ್ತರಿಸಿಲ್ಲ. ದ್ರೌಪದಿಯನ್ನು ಅವನು ಪ್ರೇಮದಿಂದ ಹರಿಸಿದನೇ ಇಲ್ಲವೇ ಎಂಬುದಕ್ಕೂ ಅಷ್ಟೇ. ದ್ರೌಪದಿಯ ಮಾನಭಂಗ ಯತ್ನ ನಡೆಯುತ್ತಿರುವಾಗ ಆ ಮುಗ್ಧೆ ಗುರುಸ್ಥಾನ ಗುರುಶ್ಚೈವ ಸರ್ವೇ ಸಭಾಪರ್ವದ 67 ಮತ್ತು 36ನೇ ಶ್ಲೋಕ. ಇದನ್ನು ಹಿರಿಯರನ್ನು ನ್ಯಾಯ ಕೇಳುವಾಗ ದ್ರೋಣನನ್ನು ಉದ್ದೇಶಿಸಿಯೇ ರಕ್ಷೆ ಕೇಳಿದಳು. ದ್ರೋಣ ಏಕೆ ಉತ್ತರಿಸಲಿಲ್ಲವೆಂಬುದಕ್ಕೆ ಅವಳು ಶತ್ರುಪುತ್ರಿ ಎಂಬ ಕಾರಣದಿಂದ ಉದಾಸೀನನಾಗಿದ್ದನೇ? ಅದು ಅಧರ್ಮವೆಂದು ಅವನಿಗೆ ಹೃದಯಕ್ಕೆ ತಾಗಲಿಲ್ಲವೇ? ಯಾವಳೇ ಒಬ್ಬ ಹೆಣ್ಣಿಗೆ ಹೀಗಾದರೆ ಸುಮ್ಮನಿರುತ್ತಿದ್ದನೇ? ಕೌರವರ ಸಂಬಳದ ಎಂಜಲು ತಿಂದಿದ್ದರಿಂದ ಪಿಂಡದಾಸೆ ಆ ಬಾಯಿ ಮುಚ್ಚಿಸಿದೆ ಎಂದು ಈ ಯಾವ ಪ್ರಶ್ನೆಗೂ ಉತ್ತರಿಸುವುದು ಕಷ್ಟ. ದ್ರೋಣ ದ್ರೌಪದಿಯನ್ನು ಶಿಷ್ಯ ಪತ್ನಿಯೆಂದು ಗೌರವ ವಾತ್ಸಲ್ಯಗಳಿಂದ ಕಂಡನೆಂಬುದಕ್ಕೆ ಯಾವ ಪ್ರಮಾಣವೂ ಭಾರತದಲ್ಲಿಲ್ಲ. ದ್ರೌಪದಿ ಮಾತ್ರ ತನ್ನ ನೆಚ್ಚಿನ ಗಂಡನ ಮೆಚ್ಚಿನ ಗುರುವೆಂದು ಗೌರವಿಸಿ ತನ್ನ ಮಕ್ಕಳನ್ನು ಕೊಂದ ನೀಚ ಅಶ್ವತ್ಥಾಮನಿಗೂ ತಲೆಬಾಗಿ ವಂದಿಸಿದಳೆಂದು ಶ್ರೀ ಭಾಗವತ ಹೇಳುತ್ತದೆ. ನೀವು ಯಾರಲ್ಲಿ ರಹಸ್ಯವಾಗಿ ಧನುರ್ವೇದವನ್ನು ಕಲಿತಿರೋ ಆ ದ್ರೋಣನೇ ಪುತ್ರ ರೂಪದಲ್ಲಿದ್ದಾನೆ, ಇವನನ್ನು ಬಿಟ್ಟು ಬಿಡಿ ಎಂದು. ಭೀಮಾರ್ಜುನರ ಕೈಯಿಂದ ಅವನ ವಧೆಯನ್ನು ತಪ್ಪಿಸುವ ಈ ಕರುಣಾಮಯಿ ಮಹಾತಾಯಿಗೆ ದ್ರೋಣ ಅವಳ ಆಪತ್ಕಾಲದಲ್ಲಿ ಸರಿಯಾಗಿ ನಡೆದುಕೊಳ್ಳಲಿಲ್ಲ. ಶತ್ರುಪುತ್ರಿ ಎಂಬ ಕ್ರೋಧವಿದ್ದಿರಲೂ ಸಾಕು. ಅರ್ಜುನನನ್ನು ಅಳಿಯ ಮಾಡಿಕೊಂಡು ತನ್ನ ಶಿಷ್ಯನನ್ನು ಅಪಹರಿಸಿದನೆಂದು ದೃಪದನ ಮೇಲೂ ಕೋಪ ಮತ್ತೆ ಮೇಲೆದ್ದಿರಲಿಕ್ಕೂ ಸಾಕು. ಅತ್ತ ದ್ರೌಪದಿ ಸ್ವಯಂವರದಲ್ಲಿ ಅಪಮಾನಿತನಾಗಿ ದುರ್ಯೋಧನನಿಗೆ ಹಳೆಯ ಪಾಂಚಾಲ ವೈರ ಮರುಕಳಿಸಿತ್ತು. ಇವನಿಗಿಂತ ಹೆಚ್ಚು ಅಪಮಾನಿತನಾದ ಕರ್ಣ ಆ ದ್ವೇಷಾಗ್ನಿಗೆ ತುಪ್ಪ ಹೊಯ್ದಾಗ ದ್ರೋಣ ಗಾಳಿ ಬೀಸಿರಲಿಕ್ಕೆ ಸಾಕು. ಯುದ್ಧದಲ್ಲಿ ಕೌರವರ ಹಿರಿಯರ ಗುರುಗಳ ದೃಷ್ಟಿಯೆಲ್ಲ ಪಾಂಚಾಲರ ಮೇಲೆಯೇ ಇತ್ತು. ಪಾಂಡವರು ಬಲಿ ಪಶುಗಳಾಗಿ ನಿಮಿತ್ತರಾದರು.
ಯುದ್ಧದಲ್ಲಿ ದ್ರುಪದನನ್ನು ಸ್ವಯಂ ದ್ರೋಣನೇ ಕೊಲ್ಲುತ್ತಾನೆ. ಆ ಸೇಡನ್ನು ದುಷ್ಟದ್ಯುಮ್ನ ತೀರಿಸಿಕೊಂಡು ದ್ರೋಣನನ್ನು ತಾನು ವಧಿಸುತ್ತಾನೆ. ಇದರ ಸ್ನೇಹದ ಫಲವಾಗಿ ಅಶ್ವತ್ಥಾಮ ನಿದ್ರಿಸುತ್ತಿದ್ದ ದುಷ್ಟದ್ಯುಮ್ನನನ್ನೂ 5 ದ್ರೌಪದಿಯ ಮಕ್ಕಳನ್ನೂ ಕೊಲ್ಲುತ್ತಾನೆ. ಹೀಗೆ ದ್ರುಪದ ವಂಶವು ದ್ರೋಣಾಶ್ವತ್ಥಾಮರಿಂದಲೂ ದ್ರೋಣ ವಂಶವು ದುಷ್ಟದ್ಯುಮ್ನನಿಂದಲೂ ಸಂಹಾರವಾಗುತ್ತದೆ. ಅಶ್ವತ್ಥಾಮನಿಗೆ 3000 ವರ್ಷ ಚಿರಂಜೀವಿತ್ವವನ್ನು ಕೊಟ್ಟು ಮೈ ಸದಾ ರೋಗದಿಂದ ದುರ್ಗಂಧದಿಂದ ಕೊಳೆಯುವಂತೆ ಶಾಪವಿತ್ತು ಶ್ರೀಕೃಷ್ಣ ಆ ಬ್ರಾಹ್ಮಣಾಧಮನಿಂದ ತೇಜೋವಧೆ ಮಾಡುತ್ತಾನೆ. ದ್ರೋಣ ದ್ರುಪದ ವೈರದ ಸಂಗ್ರಹ ರೂಪರೇಖೆ ಇದು. ಬ್ರಾಹ್ಮಣನಾದ ದ್ರೋಣ ಯುದ್ಧ ವಿದ್ಯೆಗೆ ಇಳಿದುದರ ತಪ್ಪು ಏನಾಯಿತು ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.